ಆ, ಒಂದು ಲೇಖನ ನಾನು ಬರ್ತಿರುವಂಥದ್ದು ವ್ಯಂಗ್ಯಚಿತ್ರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ. ಯಾಕೆಂತಂದರೆ ಯಾವುದೇ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾಳ ಮುಖ್ಯ ಆಗುತ್ತೆ. ನಾವೊಂದು ವ್ಯವಸ್ಥೆಯ ವಿರುದ್ಧವಾಗಿ ಅಥವಾ ವ್ಯವಸ್ಥೆಯ ಲೋಪದೋಷಗಳನ್ನು ನಾವು ಎದುರುಗಿಡುವಂಥ ಹಲವಾರು ಮಾಧ್ಯಮಗಳಿವೆ, ಹಲವಾರು ವಿಧಾನಗಳಿವೆ. ಅದರಲ್ಲಿ ವ್ಯಂಗ್ಯಚಿತ್ರವೂ ಸಹ ಒಂದು. ಯಾಕೆಂದರೆ ಬೇರೆದಕ್ಕಿಂತ ಹೆಚ್ಚಾಗಿ ವ್ಯಂಗ್ಯಚಿತ್ರ ನೇರವಾಗಿ ಲೇವಡಿ ಮಾಡುತ್ತೆ ಮತ್ತು ಹೆಚ್ಚು ಜನರನ್ನು ಭಾಳ ಸುಲಭವಾಗಿ ತಲುಪುವಂತಹ ಮಾಧ್ಯಮ ಆಗಿದೆ. ಹಾಗಾಗಿ ಮೊದಲಿನಿಂದಲೂ ಸಹ ವ್ಯಂಗ್ಯಚಿತ್ರಗಳು ಒಂದು ರೀತಿಯಲ್ಲಿ ಅಧಿಕಾರಿಗಳ ಅಥವಾ ಯಾರು ಪಟ್ಟಭದ್ರ ಹಿತಾಸಕ್ತಿಗಳ ಸರ್ಕಾರದ ಒಂದು ಕೆಂಗಣ್ಣಿಗೆ ಕಾರಣವಾಗಿವೆ. ವ್ಯಂಗ್ಯಚಿತ್ರಕಾರರನ್ನು ನಾನೀಗ ಹಿಂದಿನ ಇದರಲ್ಲಿ ಹೇಳಿದಾಗೆ ಹೇಗೆ ಹಿಟ್ಲರ್ ಒಬ್ಬ ವ್ಯಂಗ್ಯಚಿತ್ರಕಾರನನ್ನು ಅರೆಸ್ಟ್ ಮಾಡಿ ಮರಣದಂಡನೆಗೆ ಒಳಪಡಿಸಿದ್ದ ಅನ್ನುವಂಥದ್ದು. ಆ ರೀತಿಯಾಗಿ ಭಾರತದಲ್ಲೂ ಸಹ ನಾವು ಹಲವಾರು ಸನ್ನಿವೇಶ ಸಂದರ್ಭಗಳನ್ನು ಕಂಡಿದ್ದೇವೆ. ವ್ಯಂಗ್ಯಚಿತ್ರರ ಮೇಲೆ ಕೇಸುಗಳನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡಿರುವಂಥವು ರೀತಿ ಭಾಳಷ್ಟು ಉದಾಹರಣೆಗಳಿವೆ. ಈ ವ್ಯಂಗ್ಯಚಿತ್ರ ನಾನು ಉದಾಹರಣೆ ಕೊಟ್ಟಿರುವಂಥದ್ದು ಒಂದು ತಮಿಳುನಾಡಲ್ಲಿ 2017ರಲ್ಲಿ ಬಾಲ ಅನ್ನುವಂಥ ಒಬ್ಬ ವ್ಯಂಗ್ಯಚಿತ್ರಕಾರ ಜಿ ಆನಂದ ವಿಗಡನಲ್ಲಿ ಅಲ್ಲ, ಇದು ಪ್ರಕಟ ಆಗಿದ್ದು ಆನಂದ ವಿಗಡನಿದ್ದೇನೋ. ಆನಂದ ವಿಕಟ್ ಅಂತ ಮೊನ್ನೆ ಮೋದಿ ಮತ್ತು ಟ್ರಂಪ್ ಒಂದು ವ್ಯಂಗ್ಯಚಿತ್ರ ಆಗಿ ವ್ಯಂಗ್ಯಚಿತ್ರ ಪ್ರಕಟಿಸಿದ್ದಕ್ಕೆ ಅವ್ರ ವೆಬ್ಸೈಟ್ ಅನ್ನೇ ಬ್ಲಾಕ್ ಮಾಡಿದ್ರು. ಅದೇ ಕಾರಣ ಅಂತ ಅವ್ರು ಹೇಳಿಲ್ಲ, ಬಟ್ ಆ ವೆಬ್ಸೈಟ್ ಅನ್ನು ಬ್ಲಾಕ್ ಮಾಡಿದ್ರು. ಆನಂತರ ಕಾರ್ಟೂನ್ ತೆಗೆದ ಮೇಲೆ ಮತ್ತೆ ಅದನ್ನು ಇದು ಮಾಡಿದಾರಂತೆ. ಸೊ ಹಾಗಾಗಿ ಈ ವ್ಯಂಗ್ಯಚಿತ್ರಕಾರರನ್ನ ಇಲ್ಲಿ ಏನೋ ಈ ವ್ಯಂಗ್ಯಚಿತ್ರ ಏನು ಹೇಳುತ್ತೆ ಅಂತಿದ್ದಾರೆ, ಒಬ್ಬ ಬಡವ ಅವನು ಅತ್ಯಂತ ಸಾಲ ಮಾಡಿ ಅವನು ಸಾಲಗಾರರು ಕಾಟ ಕೊಟ್ಟಾಗ ಅವನಿಗೆ ಹಿಂಸೆಯಾಗಿ ಅವನು ಒಂದು ಸರ್ಕಾರಿ ಕಚೇರಿ ಮುಂದೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾನೆ ಬೆಂಕಿ ಹಚ್ಕೊಂಡು. ಈ ವ್ಯಂಗ್ಯಚಿತ್ರದಲ್ಲಿ ಇವರು ಮುಖ್ಯಮಂತ್ರಿ ಮತ್ತು ಅಲ್ಲಿನ ಕಲೆಕ್ಟರ್ ಮತ್ತು ಪೊಲೀಸ್ನವರು ಮೂರೂ ಜನ ಒಂದು ರೀತಿ ಬೆತ್ತಲೆಯಾಗಿ ಅವರ ನಿಂತಿರೋದಂಥ ವ್ಯಂಗ್ಯಚಿತ್ರ ಅಂತ ಹೇಳಿ ಲೇವಡಿ ಮಾಡಿದ್ದಾನೆ ಅಂತೇಳಿ ಅವನ ಮೇಲೆ ಕೇಸ್ ಹಾಕಿ ಅಶ್ಲೀಲ ಅಂತೇಳಿ ಅವರಿಗೆ ಅರೆಸ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಆಮೇಲೆ ಅವ್ರ ಜಾಮೀನು ನಡೀತಾ ಮುಂದೆ ಕೇಸ್ ನಡೀತದೆ ಏನಾಗುತ್ತೆ ಅನ್ನೋಂಥದ್ದು. ಆ ರೀತಿಯ ಸಂದರ್ಭದಲ್ಲಿ ಆ ರೀತಿಯ ವ್ಯಂಗ್ಯಚಿತ್ರಗಳು ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕರ್ನಾಟಕದ ವ್ಯಂಗ್ಯಚಿತ್ರಕಾರ ಸತೀಶ್ ಆಚಾರ್ಯರವರು ಒಂದು ವ್ಯಂಗ್ಯಚಿತ್ರವನ್ನು ಬರೀತಾರೆ. ಇಲ್ಲಿ ಹಣ ಕೊಟ್ಟಿರುವಂಥ ಸಾಲ ಕೊಟ್ಟಿರುವಂಥ ಲೇವಾದೇವಿಗಾರ ಸುರಕ್ಷಿತವಾಗಿದ್ದರೆ ಪೊಲೀಸರು ವ್ಯಂಗ್ಯಚಿತ್ರಕಾರನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ವ್ಯಂಗ್ಯಚಿತ್ರಕಾರನನ್ನು ಆಂಟಿ ಸೋಷಿಯಲ್ ಕ್ರಿಮಿನಲ್ ಕಾರ್ಟೂನಿಸ್ಟ್ ಅಂತ ಹೇಳಿ ಹೇಳ್ತಾ ಇರುವಂಥ ವ್ಯಂಗ್ಯಚಿತ್ರ ಇದು ಈಗ ಪ್ರಸ್ತುತ ಭಾರತದಲ್ಲಿನ ವ್ಯಂಗ್ಯಚಿತ್ರಕಾರರ ಸ್ಥಿತಿಯನ್ನು ತೋರಿಸುತ್ತೆ. ಈ ರೀತಿ ಹಲವಾರು ಸಂದರ್ಭಗಳು ಭಾರತದಲ್ಲಿಯೂ ಸಹ ಆಗಿವೆ. ನಾವು ಬ್ರಿಟಿಷರಿದ್ದಾಗ ಕೆಲವು ವ್ಯಂಗ್ಯಚಿತ್ರಕಾರರು ಚಿತ್ರಗಳನ್ನು ಬರೆದಾಗ ಅವರನ್ನ ಆ ಮೂಲ ವ್ಯಂಗ್ಯಚಿತ್ರಗಳನ್ನ ತರಿಸ್ಕೋತಾ ಇದ್ರಂತೆ. ಶಂಕರ್ ಅವರು ವ್ಯಂಗ್ಯಚಿತ್ರಕಾರರನ್ನ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ತರಿಸ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮ ಸ್ವಾತಂತ್ರ್ಯ ನಂತರ ನೆಹರೂರವರ ವ್ಯಂಗ್ಯಚಿತ್ರಗಳನ್ನು ಶಂಕರ್ ಪಿಳ್ಳೆಯರವರು ಬರೆದಿದ್ದಾರೆ, ಸಾವಿರಾರು ಬರೆದಿದ್ದಾರೆ. ಆಗ ನೆಹರೂರವರು ಹೇಳಿರುವಂಥ ಒಂದು ಮಾತು ಡೋಂಟ್ ಸ್ಪೇರ್ ಮಿ ಶಂಕರ್ ಅನ್ನುವಂಥದ್ದು ಭಾಳ ಪ್ರಖ್ಯಾತವಾಗಿದೆ. ಅದೇ ಹೆಸರಿನಲ್ಲಿಯೇ ಶಂಕರ್ ಅವರು ನೆಹರು ಬರ ವ್ಯಂಗ್ಯಚಿತ್ರಗಳನ್ನೆಲ್ಲ ಡೋಂಟ್ ಸ್ಪೇರ್ ಮಿ ಶಂಕರ್ ಶೀರ್ಷಿಕೆಯಡಿ ಒಂದು ಕೃತಿಯನ್ನೇ ತಂದಿದ್ದಾರೆ. ಅದನ್ನು ಇಂದಿರಾ ಗಾಂಧಿರವರು ಬಿಡುಗಡೆ ಮಾಡಿದ್ರು ಸಹ ಎಲ್ಲ ಉಲ್ಲೇಖ ಇದೆ. ಅದೇ ರೀತಿ ಹಲವಾರು ವ್ಯಂಗ್ಯಚಿತ್ರಗಳನ್ನು ಭಾಳಷ್ಟು ಜನ ಒಂದು ರೀತಿಯಲ್ಲಿ ಏನಂತಾರೆ ಅದನ್ನು ಸ್ಪೋರ್ಟಿವ್ ಆಗಿ ಪರಿಗಣಿಸ್ತಾ ಇದ್ರು. ಯಾವತ್ತೂ ಸಹ ವ್ಯಂಗ್ಯಚಿತ್ರಕಾರರ ಮೇಲೆ ದ್ವೇಷ ಸಾಧಿಸ್ತಾ ಇರಲಿಲ್ಲ. ಸತೀಶಾಚಾರ್ಯ ಚಿತ್ರಗಳನ್ನು ನಿಮ್ಮ ಗೃಹ ಮಂತ್ರಿ ರಷ್ಯಾ ಇದ್ದಾರಲ್ಲ ಯಾರು ಈಗ ಗೃಹ ಮಂತ್ರಿ ಅಮಿತ್ ಶಾ ಅವರು ಪ್ರತಿ ಸತಿ ಫಾರ್ವರ್ಡ್ ಮಾಡ್ತಾ ಇರ್ತಾರಂತೆ. ಇರ್ಬೋದು, ರಾಜಕಾರಣಗಳ ತಂತ್ರ ಅಲ್ಲ, ವ್ಯಂಗ್ಯಚಿತ್ರಕಾರರ ಉದ್ದೇಶನೇ ಅದು. ಯಾಕೆಂತಂದ್ರೆ ಯಾವುದನ್ನ ಲೇವಡಿ ಮಾಡಿದಾಗ ಅದನ್ನ ಏನಂತಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಗೌರವ ಕೊಡಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಒಂದು ಉದಾಹರಣೆ, ಸುರೇಂದ್ರರವರು ಎನ್ ಟಿ ರಾಮ್ರವರ ಒಂದು ವ್ಯಂಗ್ಯಚಿತ್ರವನ್ನು 1989 ಬರೆದಿರ್ತಾರೆ. ಆಂಧ್ರಭೂಮಿಯಲ್ಲಿ ಶ್ರೀಕೃಷ್ಣ ವಸ್ತ್ರಾಪಹರಣ. ನಮಗೆ ದ್ರೌಪದಿ ವಸ್ತ್ರಾಪಹರಣ ಗೊತ್ತು, ಆದರೆ ಇಲ್ಲಿ ಕೃಷ್ಣ ವಸ್ತ್ರಾಪಹರಣ ಆಗ್ತಿದೆ. ಕೃಷ್ಣನ ಪಾತ್ರದಲ್ಲಿ NTR ಬಹಳ ಪ್ರಖ್ಯಾತರಾಗಿರುತ್ತೆ, ಎಲ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ತೆಲುಗು ದೇಶಮಲ್ಲಿ ಅವರದೇ ವಸ್ತ್ರಾಪಹರಣ ಮಾಡ್ತಾ ಇರುವಂಥ ಮತ್ತು NTR ನಗ್ನವಾಗಿ ನಿಂತಿರುವಂಥ ವ್ಯಂಗ್ಯಚಿತ್ರವನ್ನು ಪ್ರದರ್ಶನಕ್ಕಿಟ್ಟಾಗ NT ರಾಮರಾವ್ ಅದನ್ನು ಮೆಚ್ಚಿಕೊಂಡ್ರಂತೆ ಅನ್ನೋಂಥ ಉಲ್ಲೇಖ ಇದೆ. ಹಾಗಾಗಿ ತಮ್ಮ ಬಗ್ಗೆ ವ್ಯಂಗ್ಯಚಿತ್ರಗಳನ್ನು ಮೊದಲು ಬಹಳಷ್ಟು ಜನ ರಾಜಕಾರಣಿಗಳು ಸ್ಪೋರ್ಟಿವ್ ಆಗಿ ತಗೋತಾರೆ. ದೇವರಾಜ ಅರಸು ಮೂರ್ತಿಯವರು ತುಂಬ ಹೌದೌದು, ಮೂರ್ತಿಯವರು ರಾಮಮೂರ್ತಿಯವರು ಬೇಕಾದಷ್ಟು ವ್ಯಂಗ್ಯಚಿತ್ರ ಬರ್ತಾರೆ. ನನಗೆ ತಿಳಿದ ಮಟ್ಟಿಗೆ
ಆರ್ ಕೆ ಲಕ್ಷ್ಮಣರವರನ್ನಾಗ್ಲಿ ರಾಮಮೂರ್ತಿಯವರನ್ನಾಗ್ಲಿ ಯಾವ ರಾಜಕಾರಣಿನೂ ಆಗೇನು ಲೇವಡಿ ಮಾಡಿದ್ದಂತಹ ಇರಲಿಲ್ಲ. ಇದು ಅಬ್ಬಾಬ್ರಾಹ್ಮದೊಂದು ಸ್ವಲ್ಪ ವಿವಾದಾಸ್ಪದ ಚಿತ್ರ ಆಗಿತ್ತು. ಆದರೆ ಒಬ್ಬ ರಾಷ್ಟ್ರಪತಿಗಳನ್ನೇ ಇಲ್ಲಿ ಸ್ನಾನ ಮಾಡ್ತಾ ಇರುವ ಬೆತ್ತಲೆಯಾಗಿ ತೋರಿಸಿ ಎಮರ್ಜೆನ್ಸಿಗೆ ಸೈನ್ ಮಾಡ್ತಾ ಇರುವಂಥದ್ದು. ಇನ್ನೂ ಸಹಿ ಮಾಡಬೇಕಾದ ಸುಗ್ರೀವಾಜ್ಞೆಗಳಿದ್ದಲ್ಲಿ ಅವರಿಗೆ ಸ್ವಲ್ಪ ಕಾಯಲಿ ಹೇಳಿ ಅಂತೇಳಿ ಅಬ್ಬಾಬ್ರಾಹ್ಮ್ 1975 ಎಮರ್ಜೆನ್ಸಿ ಟೈಮಲ್ಲಿ ಬರೆದಿರುವಂಥದ್ದು. ಈಗ ನಾನು ಹೇಳ್ತಿದ್ದೇನೆ, ಇಂಗ್ಲೆಂಡಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ದಾರೆ ಅಬು ಅಬ್ರಹಂ. ಹೌದೌದು, ಅವರ ಇತ್ತೀಚೆಗೆ ಬೆಂಗಳೂರಲ್ಲಿ ಅವ್ರದ್ದು ಒಂದು ಎಕ್ಸಿಬಿಷನ್ ಆಯಿತು. ಈಗ ನಾನು ನೆಹರು ಅವರ ಉಲ್ಲೇಖ ಹೇಳ್ತಾ ಇದ್ದೆ, ಡೋಂಟ್ ಸ್ಪೇರ್ ಮಿ ಶಂಕರ್ ಅಂತೇಳಿ. ಅದನ್ನು ಸುಬಾನಿ ಶೇಖ್ ಆಂಧ್ರದ ಡೆಕ್ಕನ್ ಕ್ರಾನಿಕಲಲ್ಲಿ ಬರೆಯುವಂತಹ ವ್ಯಂಗ್ಯಚಿತ್ರಕಾರರು 2017ರಲ್ಲಿ ಬರೆದಿದ್ದಾರೆ. ನೆಹರು ಆಗ ದೆನ್ ಡೋಂಟ್ ಸ್ಪೇರ್ ಮಿ ಅಂತ ಕಾರ್ಟೂನಿಸ್ಟ್ಗೆ ಹೇಳ್ತಾ ಇದ್ರೆ, ಈಗಿನ ರಾಜಕಾರಣಿಗಳು ಡೋಂಟ್ ಸ್ಪೇರ್ ಹಿಮ್, ವ್ಯಂಗ್ಯಚಿತ್ರಕಾರನ ಬಿಡಬೇಡ ಅಂತ ಹೇಳ್ತಾ ಇರುವಂಥ ಕಾರ್ಟೂನ್ ಬಂದಿದೆ. ಅದೇ ರೀತಿ ಸುರೇಂದ್ರರವರು ಅದೇ ಸಮಯದಲ್ಲಿ 2017ರಲ್ಲಿ ಡೋಂಟ್ ಸ್ಪೇರ್ ಮಿ ಶಂಕರ್ ಅಂತ ನೆಹರು ಹೇಳಿದ್ರೆ, ಈಗಿನ ಪ್ರಧಾನಮಂತ್ರಿಗಳನ್ನು ಅವ್ರನ್ನ ಯಾರು ವ್ಯಂಗ್ಯಚಿತ್ರಕಾರನೆಲ್ಲ ಓಡಿಸ್ತಾ ಇರುವಂಥ ಅವರ ಸುತ್ತಮುತ್ತಲು ಇರುವಂಥವರು ಅದೊಂದು ವ್ಯಂಗ್ಯಚಿತ್ರವನ್ನು ಸುರೇಂದ್ರ ಅವರು ಹಿಂದೂಯಲ್ಲಿ ಪ್ರಕಟ ಮಾಡಿದರು. ಈ ರೀತಿ ಚರಿತ್ರೆಯಲ್ಲಿಯೂ ಸಹ ನಾವು ಕಾಣ್ಬೋದು. ಚಿತ್ರಗಳನ್ನೇ ಪ್ರಕಟಿಸ್ತಾ ಇಲ್ಲ ಈಗ ಆಗಿದೆ. ಈಗ ಬಹಳಷ್ಟು ಪತ್ರಿಕೆಗಳು ವ್ಯಂಗ್ಯಚಿತ್ರಗಳನ್ನ ಎಡಿಟೋರಿಯಲ್ ಕಾರ್ಟೂನ್ಸ್ ಅಂತ ಇಲ್ಲವೇ ಇಲ್ಲ. ಮತ್ತು ಬಹಳಷ್ಟು ಈ ಥರದ್ದು ಯಾವುದೇ ರಾಜಕಾರಣಿಯನ್ನು ಲೇವಡಿ ಮಾಡೋ ಅಥವಾ ವ್ಯಂಗ್ಯಚಿತ್ರ ಪತ್ರಿಕೆ ಕಳಿಸಿದ್ರೆ ಪ್ರಕಟ ಆಗೋದೇ ಇಲ್ಲ. ಮತ್ತು ಪ್ರಕಟ ಆಗುವಂಥದ್ದು ಬಹಳ ಸಣ್ಣದಾಗಿ ಪ್ರಿಂಟ್ ಮಾಡಿ ಹಾಗೆ ಮಾಡ್ತಾರೆ, ಪ್ರಕಟ ಮಾಡೋದಿಲ್ಲ. ಅಲ್ಲ, ಇದೊಂದೇ ಕಡೆ ಅಲ್ಲ, ಈಗ ಅಮೆರಿಕದಲ್ಲೂ ಆಗಿದೆ. ಇತ್ತೀಚೆಗೆ ಲೀಸಾ ಒಂದು ಆನ್ ಅಂತ ಒಂದು ಮಹಿಳೆ, ಬೆಜೋಸ್, ಅವನು ನಡೆಸುವಂತ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯಲ್ಲಿ ಚಿತ್ರಕಾರರು ಬರೆದಿದ್ಲು. ಅವನ ಬಗ್ಗೆ ಟ್ರಂಪ್ ಮೊನ್ನೆ ಸರ್ಕಾರಕ್ಕೆ ಬಂದಾಗ ಅವನ್ನೇ ಲೇವಡಿ ಮಾಡುವಂತ ವ್ಯಂಗ್ಯಚಿತ್ರ ಬರೆದಾಗ ಅದನ್ನ ಅವರ ಪತ್ರಿಕೆಯವರು ತಿರಸ್ಕರಿಸಿದ್ದಕ್ಕೆ ಆಕೆ ಕೆಲಸನೇ ಬಿಟ್ಲು, ಅಲ್ಲಿ ರಾಜೀನಾಮೆ ಕೊಟ್ಲು ಅದನ್ನ. ಸೊ ಆ ರೀತಿಯಾಗಿ ಜನರು ಮೊದಲಿಂದಲೂ ಸಹ ರಾಜಕಾರಣಿಗಳು ಲೇವಡಿ ಮಾಡುವಂಥದ್ದು ಈ ಥರ ವ್ಯಂಗ್ಯಚಿತ್ರಗಳು ಬರ್ತಾನೆ ಇದೆ. ಇದನ್ನ ಈ ಪುಸ್ತಕದ ಮೊದಲೇ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಹೂ ಸ್ಟೋಲ್ ಪೀಪಲ್ಸ್ ಮನಿ. ಆಗ್ಲೇ ಸಹ ಇದು ಯಾವ ದೇಶದಕ್ಕೆ ಸಂಬಂಧಪಟ್ಟದ್ದು? ಇದು ಹೂ ಸ್ಟೋಲ್, ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಂದಿತ್ತು. ಆಗ ಒಂದು ಬೃಹತ್ ಭ್ರಷ್ಟಾಚಾರ ವ್ಯವಸ್ಥೆ ಆಗಿರುತ್ತೆ ಅಮೆರಿಕದಲ್ಲಿ 1871ರಲ್ಲಿ. ಆಗ ವಿಲಿಯಂ ಟ್ವೀಡ್ ಅನ್ನುವಂಥವನೊಬ್ಬ ಇರ್ತಾನೆ. ಆತ ಸುಮಾರು ಥಾಮಸ್ ನ್ಯಾಸ್ಟ್ ಬರ್ದಿರೋದು. ವಿಲಿಯಂ ಟ್ವೀಡ್ ಅನ್ನುವಂಥವನು ಭ್ರಷ್ಟಾಚಾರದಲ್ಲಿ ಪ್ರಮುಖ. ಆತ $6 ಮಿಲಿಯನ್ ಆಗಲೇ ಮಾಡಿರ್ತಾನೆ. ಅಲ್ಲ, ಅವನು ತಲೆ ತಪ್ಪಿಸಿಕೊಂಡು ಜರ್ಮನಿಗೆ ಹೋದಾಗ ಅವನು ಇವನ ವ್ಯಂಗ್ಯಚಿತ್ರದ ಆಧಾರದ ಮೇಲೆ ಹಿಡಿದ್ರು ಅಂತ ಕತೆ ಇದೆ. ಅದು ಗೊತ್ತಿಲ್ಲ ನನಗಿರ್ಬೋದೇನು. ಈತ ನ್ಯಾಸ್ ಏನ್ ಹೇಳ್ತಾನೆ, ಟ್ವೀಡ್ ಏನ್ ಹೇಳ್ತಾನೆ ಥಾಮಸ್ ನ್ಯಾಸ್ಟ್ ಬಗ್ಗೆ, ನೀವು ಏನ್ ಬೇಕಾದ್ರೂ ನನ್ನ ಭ್ರಷ್ಟಾಚಾರದ ಬಗ್ಗೆ ವರದಿ ಬರೆದುಕೊಳ್ಳಿ, ಆದ್ರೆ ವ್ಯಂಗ್ಯಚಿತ್ರ ಮಾತ್ರ ಪ್ರಕಟಿಸಬೇಡಿ ಅಂತ. ಯಾಕೆ ಅಂತಂದ್ರೆ ಓದುವಂತವ್ರು ಬಹಳ ಕಡಿಮೆ ಜನ. ನನ್ನ ಭ್ರಷ್ಟಾಚಾರ ಬಹಳಷ್ಟು ಜನರಿಗೆ ಓದಿ ತಿಳ್ಕೊಳ್ಳೋ ಸಾಧ್ಯ ಇಲ್ಲ. ಈ ಚಿತ್ರ ಬರೆದ್ರೆ ಎಲ್ಲರೂ ನೋಡ್ತಾರಲ್ವ, ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದೇ ರೀತಿ ಮಲೇಷಿಯಾದಲ್ಲೂ ಸಹ ಒಬ್ಬ ಈತನ ವ್ಯಂಗ್ಯಚಿತ್ರಕಾರ ಜುಲ್ಫಿಕ್ಲಿ ಅನ್ವರ್ ಹಕ್ ಅಂತ ಹೇಳ್ಬಿಟ್ಟು, ಅಲ್ಲಿನ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರವನ್ನು ನಿರ್ದಾಕ್ಷಿಣ್ಯವಾಗಿ ಅವನು ಬಯಲಿಗೆಳಿತಾ ಇರ್ತಾನೆ. ಆತನ ಮೇಲೂ ಸಹ ಬೇಕಾದಷ್ಟು ಕೇಸ್ ಹಾಕಿದ್ದಾರೆ. ಹಾಗಾಗಿ ಈತ ಬರೆದಿರುವಂಥ ವ್ಯಂಗ್ಯಚಿತ್ರ ಇದೆ, ನಾನು ಕಟ್ಟಿ ಹಾಕಿದ್ರು ಜೈಲಿಗೆ ಹಾಕಿದ್ರು ಸಹ ನಾನು ಬಾಯಲ್ಲಿ ಬ್ರಷ್ ಹಿಡಿದು ವ್ಯಂಗ್ಯಚಿತ್ರ ಬರಿತೀನಿ ಅಂತ ಹೇಳಿರುವಂಥ ವ್ಯಂಗ್ಯಚಿತ್ರ. ಇದು ಯಾವ ಇಸ್ವಿಯಲ್ಲಿ ಸರ್? ಇದು ಇತ್ತೀಚೆಗೆ ಬಹಳ ಇತ್ತೀಚೆಗೆ ಈಗಲೂ ಬರೀತಿದ್ದಾನೆ. ಈಗಲೂ ಅದೇ ಮಲೇಷ್ಯಾದಲ್ಲಿ ಹಿಂದೂ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಆದ್ರೂ ಪ್ರಜಾಪ್ರಭುತ್ವ ಇದೆ, ಅಲ್ಲಿ ಬಹಳಷ್ಟು ಸಾಮರಸ್ಯ ಇದೆ. ಬಟ್ ಈಗಿನ ರಾಜಕಾರಣಿಗಳು ನಮಗೆಲ್ಲ ವಿದೇಶಕ್ಕೆ ಹೋದಾಗ ಯಾವ್ದಾದ್ರು ವ್ಯಂಗ್ಯಚಿತ್ರಕಾರರನ್ನು ಭೇಟಿಯಾಗಿದ್ದೀರಾ? ವ್ಯಂಗ್ಯಚಿತ್ರಕಾರರನ್ನ ನನಗೆಲ್ಲೂ ಭೇಟಿಯಾಗೋ ಸಂದರ್ಭ ಸಿಕ್ಕಿಲ್ಲ. ಬಟ್ ಕೆಲವೊಂದು ಮ್ಯೂಸಿಯಂಗಳಿಗೆ ಹೋಗಿದ್ದೇನೆ. ಇತ್ತೀಚೆಗೆ ಯಾರ್ಕ್ಗೆ ಹೋದಾಗ ಅಲ್ಲಿ ನಾನು ಬೇರೆ ಥರದಕ್ಕೆ ವಿಚಾರಿಸ್ದೆ, ಅಲ್ಲಿ ಆ ಥರದ್ದು ನನ್ಗೆ ಯಾರು ಸಿಕ್ಲಿಲ್ಲ. ಯಾರ್ಕಿರೋದು ಇಂಗ್ಲೆಂಡ್. ಸೊ ಆರ್ಟ್ ಮ್ಯೂಸಿಯಮ್ಸ್ಗೆ, ಆ ಥರದ ಮ್ಯೂಸಿಯಮ್ಸ್ಗೆ ಹೋಗಿ ನೋಡ್ತೇವೆ. ಬಟ್ ವ್ಯಂಗ್ಯಚಿತ್ರಕಾರರನ್ನ ಪತ್ರಿಕೆಗಳಲ್ಲಿ ನೋಡೋಂಥ ಪ್ರಯತ್ನ ಮಾಡ್ತೀರಿ. ಬಟ್ ನಾನು ಯಾರನ್ನೂ ಆ ಥರದ್ದು ಭೇಟಿ ಆಗಿಲ್ಲ ಅಲ್ಲಿ. ಈಗ ನಮಗೆ ತಿಳಿದ ಹಾಗೆ ಗಾಂಧಿ ಆಗಲಿ, ಅಂಬೇಡ್ಕರ್ ಆಗಲಿ, ನೆಹರು ಆಗಲಿ ಯಾರೂ ಸಹ ವ್ಯಂಗ್ಯಚಿತ್ರಕಾರರನ್ನು ಘೋಷಿಸಿಲ್ಲ ಮತ್ತು ಅವರನ್ನು ಅರೆಸ್ಟ್ ಮಾಡಿಸುವಂಥ ಪ್ರಯತ್ನಗಳನ್ನು ಸಹ ಮಾಡಿಲ್ಲ. ಇಲ್ಲಿ ಸಹ ಮೋದಿ
ಲಕ್ಷ್ಮಣನ ಪುಸ್ತಕದ ಬಿಡುಗಡೆ ಎಲ್ಲ ಮಾಡಿದ್ರು ಅದು. ಆರ್ ಕೆ ಲಕ್ಷ್ಮಣದು ಬಿಡುಗಡೆ ಮಾಡ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಆರ್ ಕೆ ಲಕ್ಷ್ಮಣ ಅಲ್ಲ, ಈಗ ನೇರವಾಗಿ ನರೇಂದ್ರ ಮೋದಿ ಯಾವ ವ್ಯಂಗ್ಯಚಿತ್ರಕಾರರಿಗೆ ನೇರವಾಗಿ ಆ ಥರ ಮಾಡಿಲ್ಲ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಒಬ್ಬ ವ್ಯಂಗ್ಯಚಿತ್ರಕಾರರನ್ನ ಅರೆಸ್ಟ್ ಮಾಡಿಸಿದ್ದು, ಒಬ್ಬ ಫಾರ್ವರ್ಡ್ ಮಾಡಿದ್ದಕ್ಕೆ ಒಬ್ಬ ಪ್ರೊಫೆಸರ್ ಅನ್ನ ಅರೆಸ್ಟ್ ಮಾಡಿಸಿ ಕೇಸ್ ಎಲ್ಲ ಹಾಕಿದ್ರು. ಕೊನೆಗೆ ಅವ್ರಿಗೆ ಬಿಡುಗಡೆ ಆಯ್ತು, ಅದು ಬೇರೆ ವಿಷಯ. ಸೊ ಆ ರೀತಿ ಬಹಳಷ್ಟು ಸಾರಿ ಇವಾಗ ಒಂದು ನಮ್ಮ ಅವಳು ಆರ್ಟಿಸ್ಟೇ, ನಮ್ಮ ಮಮತಾ ಬ್ಯಾನರ್ಜಿ ಪೇಂಟರ್ ಅಂತ. ಈಗ ಇಂದಿರಾ ಗಾಂಧಿ ಬಗ್ಗೆನೂ ಸಹ ಎಮರ್ಜೆನ್ಸಿ ಟೈಮಲ್ಲೇ ಕಾರ್ಟೂನ್ಸ್ ಬರ್ದಿದ್ದಾರೆ. ಆಕೆಯನ್ನು ಸಹ ಯಾರನ್ನೂ ಏನು ಅರೆಸ್ಟ್ ಮಾಡಲಿಲ್ಲ. ಆದರೆ ಆ ಟೈಮಲ್ಲಿ ಶಂಕರ್ ವೀಕ್ಲಿ ನಿಂತೇ ಹೋಯ್ತು. ಒಂದ್ಸಾರಿ ಜಸ್ವಂತ್ ಸಿಂಗ್ ಅವರು ಸಹ ಅವ್ರ ಬಗ್ಗೆ ಯಾರೋ ವ್ಯಂಗ್ಯಚಿತ್ರ ಬರ್ದಿದ್ರಂತೆ. ಅದಕ್ಕೆ ಅವರ ಮೂಲ ಪ್ರತಿಯನ್ನು ತರಿಸ್ಕೊಂಡ್ರಂತೆ. ಈಗಲೂ ಅವ್ರ ಮನೆಯಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ. ಆ ರೀತಿ ಅದನ್ನ ವ್ಯಂಗ್ಯಚಿತ್ರಕಾರರನ್ನ ಗೌರವಿಸುವಂತ ಗುಜ್ಜಾರ್ನವ್ರದ್ದು ಸಹ ಚಿತ್ರ ವಾಜಪೇಯಿ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ, ಕ್ಯಾರಿಕೇಚರ್. ಸೊ ಆ ರೀತಿ ನಾವು ಉದಾಹರಣೆಗಳನ್ನ ಕಾಣ್ತೀವಿ. ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈಗಂತೂ ನಮ್ಮ ಬಹಳಷ್ಟು ಏನಾಗಿದೆ, ಯಾವುದೇ ಸಣ್ಣ ವಿಷಯಕ್ಕೂ ಸಹ ಒಂದು ಸಣ್ಣ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಾರ್ವರ್ಡ್ ಮಾಡಿದಾಗ, ವ್ಯಂಗ್ಯಚಿತ್ರ ಆಗಲಿ, ಒಂದು ಕಂಟೆಂಟ್ ಫಾರ್ವರ್ಡ್ ಮಾಡೋದಾಗಲಿ, ಅಥವಾ ಏನೋ ಒಂದು ಬರೆದಾಗಲಿ, ಎಲ್ಲದಕ್ಕೂ ಕೇಸ್ ಆಗ್ತಾ ಇರೋದ್ರಿಂದ ಸೊ ವಿವಾದಗಳಿಗೆ ಸೃಷ್ಟಿಯಾಗುವಂಥ ವ್ಯಂಗ್ಯಚಿತ್ರಗಳನ್ನ ಯಾರೂ ಸಹ ಪ್ರಕಟಿಸೋದಿಲ್ಲ ಪತ್ರಿಕೆಗಳವರು. ಮತ್ತು ಕೆಲವರಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತಾರೆ. ಮೊದಲು ಸತೀಶಾಚಾರ್ಯ ಹೇಳಿ, ಮೊದಲು ಬರೇ ರಾಜಕಾರಣಿಗಳಿಗಿತ್ತು, ಧರ್ಮಕ್ಕೆ. ಈಗ ಕ್ರಿಕೆಟ್ ಎಲ್ಲದರಲ್ಲೂ ಇದೆ, ಎಲ್ಲದಕ್ಕೂ ವಿವಾದ, ಎಲ್ಲರಿಗೆ ಅಭಿಮಾನಿ. ಹಾಗಾಗಿ ಇವತ್ತು ಜನರಿಗೆ ಏನಾಗಿದೆ, ಒಂದು ಟಾಲರೆನ್ಸ್ ಕಡಿಮೆ ಆಗಿದೆ. ತಮ್ಮವನ್ನು ಟೀಕಿಸಿದಾಗ ತಡ್ಕೊಳ್ಳೋ ಅಂತಾರಿಲ್ಲ. ಈಗಿನ ಏನೋ ಹಿಂಸೆಗಳನ್ನ ನೋಡಿದಾಗ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಹೊಡೆದಾಟ ಆಗ್ತಾ ಇರೋವಾಗ ಇನ್ನು ವ್ಯಂಗ್ಯಚಿತ್ರಕಾರರನ್ನ ಆ ರೀತಿಯಾಗಿ ಸ್ವೀಕರಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸದ್ಯದಲ್ಲಿ ಬಹಳ ವ್ಯಂಗ್ಯಚಿತ್ರಕಾರರೆಲ್ಲ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಅದರಲ್ಲೇ ಮೀಮ್ಸ್ ಅದರಲ್ಲೆಲ್ಲ ಬರ್ತಾ ಇದೆ. ಮೀಮ್ಸ್ ಅಲ್ಲಿ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯಕ್ಕೆ ಇವತ್ತು ಹೆಚ್ಚು ರೀಚ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾನೇ. ಪತ್ರಿಕೆಗಳ ಮೂಲಕ ವ್ಯಂಗ್ಯಚಿತ್ರಗಳು ಕೆಲವಷ್ಟೇ ಬರ್ತಾ ಇವೆ. ಸೊ ಹಾಗಾಗಿ ನಿಮ್ಮ ಹೆಚ್ಚು ಲೇಖನಗಳು ಸಂವಾದ ಇದರಲ್ಲಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಆ ಸಂವಾದದಲ್ಲಿ ಕೆಲವಾಗಿದೆ, ಎಲ್ಲವೂ ಇಲ್ಲ. ಪ್ರಜಾವಾಣಿ, ಸುಧಾಲಿ ಹೆಚ್ಚಾಗಿದೆ ಆಕ್ಚುಲಿ. ಪ್ರಕಟ ಆಗದಿರೋ ಲೇಖನಗಳು ಇವೆ. ಈಗ ಡಾನ್ ಕ್ವಿಕ್ಸೋಟ್ ಬಗ್ಗೆ ಬರ್ತಿರೋದು. ಅದು ಡಾನ್ ಕ್ವಿಕ್ಸೋಟಿನ ಬಗ್ಗೆ ಅವರು ನೀವು ಅಸ್ಪೃಶ್ಯತೆ ಮತ್ತು ವ್ಯಂಗ್ಯಚಿತ್ರ ಅಂತ ಇನ್ನೊಂದಿದೆ ಇವ್ರದ್ದು. ಆಮೇಲೆ ಇವರ ಪಾಠದಲ್ಲಿ ಈ ಪುಸ್ತಕಗಳನ್ನು ಕೊಟ್ಟುಕೊಳ್ಳಿ, ಅಮಾನ್ಯೀಕರಣದ ಬಗ್ಗೆ ಇದೆ, ವ್ಯಂಗ್ಯಚಿತ್ರ, ಅಭಿವ್ಯಕ್ತಿ ಅಂತ. ಡಾನ್ ಕ್ವಿಕ್ಸೋಟ್ ಇವರೊಬ್ಬ ಇಟಾಲಿಯನ್ ಕಾಲ್ಪನಿಕ ವ್ಯಕ್ತಿ. ಸರ್ವಾಂಟಿಸ್ ಅನ್ನುವಂಥ ಒಬ್ಬ ಕಾದಂಬರಿಕಾರ, ಫ್ರೆಂಚ್ ಸ್ಪ್ಯಾನಿಷ್ ಲೇಖಕ. ಆತ ಒಂದು ಕಾದಂಬರಿಯನ್ನು ಬರೀತಾನೆ. ಅದು ಜಗತ್ತಿನ ಮೊಟ್ಟ ಮೊದಲ ಒಂದು ಆಧುನಿಕ ಕಾದಂಬರಿ ಅಂತ ಹೇಳೋರು ಇದ್ದಾರೆ. ಅದನ್ನು ಸ್ಪೈನಲ್ಲಿ 1605ರಲ್ಲಿ ಸ್ಪೇನಲ್ಲಿ ಬರೀತಾನೆ. ಅದು 1605ರಲ್ಲಿ ಮಿಗೆಲ್ ಡೆ ಸರ್ವ್ಯಾಂಟಿಸ್ ಅನ್ನುವಂಥವನು ಬಹಳ ಪ್ರಖ್ಯಾತವಾದಂತಹ ಕಾದಂಬರಿ. ಮತ್ತು ಇವತ್ತಿಗೂ ಸಹ ನಾವು ಸ್ಪೇನ್ಗೆ ಹೋದರೆ ಮ್ಯಾಡ್ರಿಡಲ್ಲಿ ಅವನ ವಿಗ್ರಹವನ್ನು ಕಾಣ್ಬೋದು, ಸರ್ವ್ಯಾಂಟಿಸ್ ಮತ್ತು ಡಾನ್ ಕ್ವಿಕ್ಸೋಟ್ ಇವತ್ತು ಬಹಳಷ್ಟು ಸಾರಿ ರೀತಿಯಲ್ಲಿ ಹಲವಾರು ಮೆಟಾಫರ್ಗಳಿಗೆ ಕಾರಣವಾಗಿದ್ದಾನೆ. ಯಾವುದು ಅಸಾಧ್ಯವೋ ಅದನ್ನು ನಾನು ಸಾಧ್ಯ ಮಾಡಲಿಕ್ಕೆ ಹೋಗ್ತೀನಿ ಅನ್ನೋಂಥ ಪ್ರಯತ್ನ ಏನಿದೆ, ಆ ಪ್ರಯತ್ನದ ರೂಪಕವಾಗಿ ನಾವು ಇವತ್ತು ಡಾನ್ ಕಿಹೋಟೆ ಅಂತ ಹೇಳ್ತಾರೆ. ಆಕ್ಚುಲಿ ಸ್ಪೇನಲ್ಲಿ ಕ್ವಿಕ್ಸೋಟ್ ಅಂತ ಹೇಳೋದಿಲ್ಲ, ಅದರ ಪ್ರೊನೌನ್ಸಿಯೇಷನ್ ಡಾನ್ ಕಿಹೋಟೆ. ಇವತ್ತು ಒಂದು ಇಂಗ್ಲೀಷಲ್ಲಿ ಕ್ವಿಕ್ಸಾಟಿಕಲಿ ಅಂತೂ ಇದೆ. ಅಂದರೆ ಏನಾದರೂ ನಾನು ಇಡೀ ಜಗತ್ತಿನಲ್ಲಿ ಮದ್ಯಪಾನ ನಿರ್ಮೂಲನ ಮಾಡ್ತೀನಿ, ಅದನ್ನು ಸಾಧಿಸ್ತೀನಿ ಅಂತ ಹೊರಡುವಂಥದ್ದು ಕ್ವಿಕ್ಸಾಟಿಕ್ ಪ್ರಯತ್ನ. ಆದರೆ ಒಳ್ಳೆಯ ಆಕಾಂಕ್ಷೆ ಇರುವಂಥದ್ದು, ಒಳ್ಳೆಯ ಉದ್ದೇಶ ಇರುವಂಥದ್ದು, ಆದರೆ ಅಸಾಧ್ಯವಾದದ್ದು. ಅದನ್ನ ಕ್ವಿಕ್ಸೋಟನ್ನ ಬದುಕಿನಲ್ಲಿ ನಾವು ಆ ಥರದ್ದು ಕಾಡ್ತೇವೆ. ಇದನ್ನು ನಾನು ತೆಗೆದಿರುವಂಥ ಫೋಟೋಸ್ ಸ್ಪೇನಿನ ಮ್ಯಾಡ್ರಿಡ್ನಲ್ಲಿ ಇರುವಂಥದ್ದು. ಡಾನ್ ಕ್ವಿಕ್ಸೋಟ್ ಕುದುರೆ ಮೇಲೆ ಕೂತಿದ್ದಾನೆ, ಅವನ ಶಿಷ್ಯ ಸ್ಯಾಂಚೋ ಪಾನ್ಸೋ ಅನ್ನುವಂಥವನ ಕತ್ತೆ ಮೇಲೆ ಕೂತಿದ್ದಾನೆ. ಇಲ್ಲಿ ಸರ್ವ್ಯಾಂಟಿಸ್ ಮೇಲೆ ವಿಗ್ರಹ ಇದೆ, ಸ್ಪೇನಲ್ಲಿ ಇವನು ವಿಗ್ರಹ ಇದೆ. ನಾನೇ ತೆಗೆದಿರೋ ಫೋಟೋ ಇದು. ಸರ್, ಇವನು ಯಾರು? ಸರ್ವ್ಯಾಂಟಿಸ್ ಅದ ಲೇಖಕ. ಅವನ ಕಲ್ಪನೆಯ ಒಂದು ಪಾತ್ರ ಇದೆ. ಆದ್ರೆ ಅದನ್ನೇ ಜಗತ್ತಲ್ಲಿ ಅದರ ಬಗ್ಗೆ ಬಹಳಷ್ಟು ಕಾದಂಬರಿಗಳು ಬಂದಿವೆ, ಬಹಳಷ್ಟು ಸಿನಿಮಾಗಳು ಬಂದಿವೆ. ಮತ್ತು ಅವನ ವ್ಯಂಗ್ಯಚಿತ್ರವನ್ನು ಸಹ ಇದು ನಾನು ತೆಗೆದಿರುವಂಥ ಅವನು ಕ್ವಿಕ್ಸೋಟ್ ಹಿಂದೆ ನಿಂತಿರುವಂತಹ ಒಂದು ವಿಗ್ರಹದ ಮುಂದೆ, ಪ್ರತಿಮೆಯ ಮುಂದೆ ಒಂದು ಫೋಟೋ. ಈ ಮೆಟಾಫರನ್ನು ಬಳಸ್ಕೊಂಡು ಇವತ್ತು ನಾವು ಬಹಳಷ್ಟು ವ್ಯಂಗ್ಯಚಿತ್ರಗಳನ್ನು ಕಾಣ್ತೀವಿ ನಾವು.
ಆಗಲೇ ಜೇಮ್ಸ್ ಗಿಲ್ರೇ 1792ರಲ್ಲೇ ಬರೆದಿದ್ದಾನೆ ಕ್ಯಾಸಲ್ ಇನ್ ದ ಮೂನ್ ಅನ್ನುವಂಥದ್ದು. ಆದರೆ ಒಂದು ಹೊಸ ಸಾಹಸ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಚಂದ್ರನ ಮೇಲೆ ಒಂದು ಅರಮನೆ ಕಟ್ತೀನಿ ಅಂದರೆ ದುಸ್ಸಾಹಸ, ಅಸಾಧ್ಯವಾದದ್ದು ಆದರೆ ಒಳ್ಳೆಯ ಉದ್ದೇಶ ಹೊಂದಿರುವಂಥದ್ದು, ಅದನ್ನು ತೋರಿಸುವಂಥ ವ್ಯಂಗ್ಯಚಿತ್ರ 1782ರಲ್ಲಿ ಬಂದಿದೆ. ಅದೇ ರೀತಿಯಲ್ಲಿ ಅಬ್ರಹಾಂ ಲಿಂಕನ್ 1861ರಲ್ಲಿ ಅಬ್ರಹಾಂ ಲಿಂಕನ್ ಹೇಗೆ ಅಲ್ಲಿನ ಬಹಳಷ್ಟು ಕ್ರಾಂತಿಕಾರಕ ಬದಲಾವಣೆಗಳನ್ನು, ಸಾಮಾಜಿಕ ಬದಲಾವಣೆಗಳನ್ನು ತರಲಿಕ್ಕೆ ಹೊರಡ್ತಾನೆ ಅಮೆರಿಕಾದಲ್ಲಿ, ಅದರ ಒಂದು ವ್ಯಂಗ್ಯಚಿತ್ರ. ಈ ರೀತಿಯ ವ್ಯಂಗ್ಯಚಿತ್ರಗಳು ಬಹಳಷ್ಟು ಬಂದು ಈಗಲೂ ಸಹ ಬಹಳಷ್ಟು ಜನ ಬರಿತಾ ಇದ್ದಾರೆ. ಅವನು ಮುಖ್ಯ ಮೆಟಾಫರ್ ಏನು ಅಂತಂತಂದ್ರೆ, ಅವನು ಡಾನ್ ಕ್ವಿಕ್ಸೋಟ್ ಹೋಗ್ತಿದ್ದಾಗ ಒಂದು ವಿಂಡ್ ಮಿಲ್ ಕಾಣುತ್ತೆ. ವಿಂಡ್ ಮಿಲ್ ಅವನಿಗೊಬ್ಬ ರಕ್ಕಸನ ರೀತಿ ಕಾಣ್ತಾನೆ. ಅದರ ವಿಂಡ್ ಮಿಲ್ಲಿನ ಅಥವಾ ಗಾಳಿ ಯಂತ್ರ, ಅದರದ ರೆಕ್ಕೆಗಳು ಅವನಿಗೆ ರಕ್ಕಸನ ಬಲಿಷ್ಠ ಭುಜಗಳಾಗಿ ಕಾಣುತ್ತೆ. ಯುದ್ಧಕ್ಕೆ ತಯಾರಾಗಿದ್ದಾನೆ ಅಂತೇಳಿ ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಹೋಗಿ ಅಲ್ಲಿ ಏಟು ತಿಂದು ಬರ್ತಾನೆ, ಅದರ ತಿರುಗ್ತಾ ಇರುತ್ತೆ, ಅದಕ್ಕೆ ಏಟು ತಿಂದು ಬರ್ತಾನೆ. ಹಾಗಾಗಿ ಅದನ್ನ ಕ್ವಿಕ್ಸಾಟಿಕ್ ಪ್ರಯತ್ನ ಅಂತ ಹೇಳ್ತಾರೆ. ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟಿಸಿರುವಂತಹ ಒಂದು ವ್ಯಂಗ್ಯಚಿತ್ರ ಇದೆ. ನಮ್ಮ ವ್ಯಂಗ್ಯಚಿತ್ರಗಾರರು ನಮ್ಮ ವಿದೇಶಿ ಕಥೆಗಳನ್ನು ಹೆಚ್ಚು ಬರೀತಾರೆ ಹೊರತು ದೇಶದ ಬಗ್ಗೆ ರಾಮಮೂರ್ತಿ ತುಂಬಾ ಬರ್ದಿದ್ದಾರೆ. ರಾಮ ಅಲ್ಲ, ಹಾಗೇನಿಲ್ಲ. ಇದು ನಾವು ವಿದೇಶದ್ದು ಅಂತ ಹೇಳಿಕ್ಕಾಗೋದಿಲ್ಲ. ಇವತ್ತು ಏನಾಗಿದೆ, ಕ್ವಿಕ್ಸಾಟಿಕ್ ಒಂದು ಮೆಟಾಫರ್ ಏನಿದೆ, ಆ ಮೆಟಾಫೋರ್ನ ನಾವು ಎಲ್ಲ ರೀತಿಯಲ್ಲೂ ಬಳಸ್ತಾರೆ. ಹಾಗಾಗಿ ಇವತ್ತು ಡಾನ್ ಕ್ವಿಕ್ಸೋಟ್ ಕಥೆ ಆಗ್ಲಿ ಬರೇ ಸ್ಪೇನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇವತ್ತು ಜಗತ್ತಿನಾದ್ಯಂತ ಇದೆ. ಜನರಿಗೆ ಕನ್ನಡಿಗರಿಗೆ ಅದು ಗೊತ್ತಾದ್ರೆ ಮಾತ್ರ. ಈಗ ನಾನೇ ಒಂದು ವ್ಯಂಗ್ಯಚಿತ್ರ ಬರ್ದಿದ್ದೆ 2018ರಲ್ಲಿ. ಬಿಜೆಪಿ ಕರ್ನಾಟಕದಲ್ಲಿ ಸೋಲುತ್ತೆ. ಸೋತಾಗ ಅಂದ್ರೆ ಮೋದಿ ಅಮಿತ್ ಶಾ ಎಲ್ಲ ಬಂದು ಹೋಗ್ತಾರೆ. ಇಲ್ಲಿ ಕರ್ನಾಟಕ ಅನ್ನುವಂತಹ ಒಂದು ಗಾಳಿ ಯಂತ್ರವನ್ನ ಸೋತು ಹೋಗ್ತಾ ಇರುವಂತದ್ದು ಒಂದು ಜಸ್ಟ್ ಅಷ್ಟೇ. ಅಫ್ಕೋರ್ಸ್ ನಮ್ಗೆ ಡಾನ್ ಕಿಹೋಟೆಯ ಕತೆ ಗೊತ್ತಿಲ್ಲದೆ ಇದ್ರೆ ವ್ಯಂಗ್ಯಚಿತ್ರ ಅರ್ಥ ಆಗೋದಿಲ್ಲ. ಅದು ಹೆಚ್ಚು ಹಾಗಾಗಿ ನಾವು ಆ ರೀತಿಯ ರೂಪಕಗಳನ್ನ ಬಳಸ್ಕೊಳ್ಳುವಾಗ ಬಹಳಷ್ಟು ಜನಕ್ಕೆ ತಿಳಿದಿರ್ತಾರೆ. ಹಾಗಾಗಿ ಇದು ಒಂದು ವ್ಯಂಗ್ಯಚಿತ್ರ. ಅಂದ್ರೆ ಅವನು ಹಿಟ್ಟಿನ ಗಿರಣಿ ನಾಶ ಮಾಡ್ತಾನೆ ಕ್ವಿಕ್ಸೋಟ್. ಹಾಗಾಗಿ ಹಿಟ್ಟಿನ ಗಿರಣಿ, ವಿಂಡ್ ಮಿಲ್ ಅಂದ್ರೆ ಆಗಿನ ಕಾಲದಲ್ಲಿ ಹಿಟ್ಟಿನ ಗಿರಣಿಗಳಾಗಿರುತ್ತೆ. ಇನ್ನು ಹಿಟ್ಟನ್ನು ಗಿರಣಿ ಮಾಡೋದಕ್ಕೆ ಅವನ್ನೇ ಕೂಡಿಸಿ ಮಾಡಿಸ್ತಾ ಇದ್ದಾರೆ. ಇದೊಂದು ವ್ಯಂಗ್ಯಚಿತ್ರ. ಸೊ ಇವತ್ತು ಡಾನ್ ಕಿಹೋಟೆ ಇವತ್ತು ಹಲವಾರು ಬರೀ ವ್ಯಂಗ್ಯಚಿತ್ರಗಳಲ್ಲಿ ಮಾತ್ರ ಅಲ್ಲ, ಸ್ಪ್ಯಾನಿಷ್ ವ್ಯಂಗ್ಯಚಿತ್ರಗಾರರು ಇದ್ದಾರೆ. ಇವತ್ತು ಡಾನ್ ಕಿಹೋಟ್ ಒಂದು ದೇಶಕ್ಕೆ ಬರೀ ಸ್ಪೇನ್ 1605ರಲ್ಲಿ ಬರೆದದ್ದು ಇವತ್ತು ವಿಶ್ವದಾದ್ಯಂತ. ಈಗ ನೋಡಿ 1782ರಲ್ಲಿ ಲಂಡನ್, ಇಂಗ್ಲೆಂಡ್ ಅಲ್ಲಿ ಬರೆದಿದ್ದಾರೆ. ಕನ್ನಡದಲ್ಲೂ ಸಿಗುತ್ತೆ ಇದರ ಬಗ್ಗೆ. ಡಾನ್ ಕಿಹೋಟ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಒಬ್ರು. ನಂತರ ಇದೆ ಪುಸ್ತಕ. ಅದು ಆಕ್ಚುಲಿ ಒಂದು ಸಂಕ್ಷಿಪ್ತ ರೂಪ ಡಾನ್ ಕಿಹೋಟೆ. ಅದು ಇದು ಈ ಕತೆ ಗೊತ್ತಿಲ್ಲದ್ರೆ ಏನೋ ಅರ್ಥ ಆಗೋದಿಲ್ಲ. ಡಾನ್ ಕಿಹೋಟೆ ಸಣ್ಣ ಸಣ್ಣ ಕಥೆಗಳಿವೆ, ಕನ್ನಡಕ್ಕೆ ಅನುವಾದ ಮಾಡಿರುವಂತವ್ರು ಒಂದು. ಇನ್ನೊಂದು, ಜಗತ್ತಲ್ಲಿ ಕೆಲವರು ಸಂಗ್ರಹಕಾರರಿದ್ದಾರೆ. ನನ್ನ ಹತ್ರ ಒಂದು ಇಟಾಲಿಯನ್ ವರ್ಷನ್ ಇದೆ ಡಾನ್ ಕಿಹೋಟೆ, ಅದ್ಭುತ ಚಿತ್ರಗಳಿವೆ. ಅದೇನು ಅಂದ್ರೆ, ಅವರು ಜಗತ್ತಿನಲ್ಲಿ ಪ್ರಕಟ ಆಗುವಂತಹ ಎಲ್ಲ ಡಾನ್ ಕಿಹೋಟೆ ಎಲ್ಲ ಭಾಷೆಯ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದಾರೆ. ಅವು ಒಬ್ಬೊಬ್ಬರು ಸಾವಿರಾರು ಪುಸ್ತಕಗಳ ಸಂಗ್ರಹ ಮಾಡಿದ್ದಾರೆ. ಅದೇ ರೀತಿ ನಾನು ಅನುವಾದ ಮಾಡಿ ಸೂಕ್ಷ್ಮವಾಗಿ ಹೇಳುವುದಾದ್ರೆ ಏನೊಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ, ಇವನು ಏನು ಅಂದ್ರೆ ಡಾನ್ ಕಿಹೋಟೆ ಒಬ್ಬನೇ ಮುದುಕ. ಅದ್ರ ಆಗಿನ ಕಾಲಕ್ಕೆ 50-55 ವರ್ಷ ಅಂದ್ರೆ ಮುದುಕ ಅಂತಾನೆ. ಅವನು ಮನೆಯಲ್ಲಿರ್ತಾನೆ. ಅವನು ಬಹಳಷ್ಟು ಸಾಹಿತ್ಯ ಓದ್ತಾನೆ. ಎಲ್ಲ ಸಾಹಿತ್ಯ ಸಾಹಸ ಕಥೆಗಳನ್ನ ಓದ್ಬಿಟ್ಟು ನಾನು ಸಾಹಸ ಮಾಡಬೇಕು ಅಂತ ಹೊರಡ್ತಾನೆ. ಅವನು ಆಗಿನ ಕಾಲಕ್ಕೇನೆ ಈ ರೀತಿ ಕುದುರೆಯ ಮೇಲೆ ಇದ್ದಕ್ಕೆ ಹೋಗುವಂಥದ್ದು ಕಡಿಮೆ ಆಗಿರುತ್ತೆ. ಮನೆಯಲ್ಲೆಲ್ಲ ಹುಡುಕಿ ಹಳೆ ಶಿರಸ್ತ್ರಾಣ, ಈಟಿ, ಬಜ್ಜಿ ಎಲ್ಲ ತಗೊಂಡು ರೆಡಿ ಮಾಡಿ ಅವ್ನು ನೋಡ್ಕೊಳಕ್ ಒಬ್ಳು ಹುಡುಗಿ ಇರ್ತಾಳೆ. ಅವಳಿಗೆ ಹೇಳಿ ನಾನು ಇದ್ದಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಹೇಳ್ತಾನೆ. ಅವಳಿಗೆ ಗಾಬರಿ ಆಗುತ್ತೆ. ಆದ್ರೂ ಹೋಗ್ತೀನಿ ಅಂತೇಳಿ ಹೊರಡ್ತಾನೆ. ಅದಕ್ಕೆ ಹೊರಡೋ ಒಬ್ಬ ಅವನು ಸೈನಿಕನಾಗಿ ಹೊರಟಾಗ ನೈಟ್ ಅಂತಾರೆ ಇಂಗ್ಲಿಷಲ್ಲಿ, KNIGH. ಒಬ್ಬ ಅವ್ನು ಹೊರಟಾಗ ಅವನಿಗೊಬ್ಬ ಅಸಿಸ್ಟೆಂಟ್ ಬೇಕಲ್ವಾ, ಅದಕ್ಕೆ ಹುಡುಕ್ತಾನೆ. ಚೆಸ್ಸಿನಲ್ಲಿ ನೈಟ್ ಅಂತ ಹೇಳಿ ಕುದುರೆ ಅದಕ್ಕೆ ಇವನ್ ಕುದುರೆ ಅದೊಂದು ಬಡಕಲ್ ಕುದುರೆ, ಅದಕ್ಕೊಂದು ಹೆಸರು ಕೊಡ್ತಾನೆ, ರೋಸಿನಾ ಅಂತ ಹೇಳಿ. ಆಮೇಲೆ ಅಲ್ಲಿಂದ ಹೊರಡ್ತಾನೆ. ಅವನಿಗೊಬ್ಬ ಅಸಿಸ್ಟೆಂಟ್ ಬೇಕು. ಯಾರೋ ಒಬ್ಬನ ಹುಡುಕ್ತಾನೆ, ಸ್ಯಾಂಚೋ ಪಾನ್ಸಾ ಅಂತ ಸಿಗ್ತಾನೆ. ಬಾ, ನೀನ್ ನನ್ನ ಅಸಿಸ್ಟೆಂಟ್ ಆಗು, ನಾವು ಹೋಗಿ ಯುದ್ಧ ಮಾಡೋಣ, ನಿನ್ನ ಒಂದು ಯಾರ ವಿರುದ್ಧ ಯುದ್ಧ, ಕಾಲ್ಪನಿಕ ಶತ್ರು ಅದ್ರ ಕಥೆಯಲ್ಲಿ ಬರುತ್ತೆ. ಅವನು ಕರ್ಕೊಂಡು ಆಯ್ತು ನಾನು ಬರ್ತೀನಿ ಅಂತ ಅವನ ಹತ್ರ ಕುದುರೆ ಇರಲ್ಲ, ಕತ್ತೆ ಮೇಲೆ ಬರ್ತಾನೆ.
ಆಮೇಲೆ ಒಬ್ಬ ಪ್ರೇಯಸಿ ಬೇಕಾಗ್ತದೆ ಅವನಿಗೆ. ಪ್ರೇಯಸಿ ಬೇಕಾದ್ರೆ ಯಾರು ಗೊತ್ತಾಗೋದಿಲ್ಲ. ಒಂದೊಂದು ಪಬ್ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ, ಅವಳು ನೋಡ್ಬಿಟ್ಟು ನೀನೇ ನನ್ನ ಪ್ರೇಯಸಿ ಆಗು ಅಂತ ಹೇಳಿ ಇವನಿಗೆ ಅವಳು ಅತ್ಯಂತ ಸುಂದರಿಯಾಗಿ ಕಾಣ್ತಾಳೆ. ಅವಳಿಗೊಂದು ಹೆಸರು ಕೊಡ್ತಾನೆ, ಡ್ರುಸಿಲ್ಲಾ ಅಂತ ಹೆಸರು ಕೊಡ್ತಾನೆ, ಕುದುರೆಗೆ ರೋಸಿನಾ ಅಂತ ಹೆಸರು ಕೊಡ್ತಾನೆ. ಹೋಗ್ತಿದ್ದಾಗ ಒಂದು ಗಾಳಿ ಯಂತ್ರ ಕಂಡಾಗ ಅದ್ರ ಮೇಲೆ ಯುದ್ಧ ಮಾಡೋಣ ಅಂತ ಹೋಗ್ತಾನೆ, ಸೋಲ್ತಾನೆ. ಇನ್ನೊಂದು ಗಾಳಿ ಇದ್ರದ್ದು ಯಾಕೆ ಅದು ಅವನಿಗೆ ಅವನೊಂಥರ ಭ್ರಮೆಯಲ್ಲಿರ್ತಾನೆ. ಇದು ಯುದ್ಧದ ಬಗ್ಗೆನ ಒಂದು ತೀವ್ರ ತುಡಿತದ ಕಥೆ. ಅದೊಂದೇ ಅಲ್ಲ, ಮತ್ತು ನಾವು ಬ್ರಹ್ಮಲೋಕದಲ್ಲಿ ಯಾವ ರೀತಿ ವ್ಯವಹರಿಸ್ತೀವಿ ಅನ್ನುವಂಥದ್ದು ಆಗುತ್ತೆ. ಒಳ್ಳೆ ಉದ್ದೇಶ ಆದ್ರೆ ನಾವು ಬ್ರಹ್ಮಲೋಕದಲ್ಲಿ ಬದುಕ್ತಾ ಇದ್ದೀವಿ. ಆಮೇಲೆ ಒಂದು ಮೇರಿ ವಿಗ್ರಹವನ್ನ ಎತ್ಕೊಂಡು ಒಂದಷ್ಟು ಜನ ಪಾದ್ರಿಗಳು ಹೋಗ್ತಾ ಇರ್ತಾರೆ. ಮೇರಿ ವಿಗ್ರಹ ನೋಡಿ ಯಾರು ಹೆಣ್ಣನ್ನು ಕತ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರ ಮೇಲೆ ಇದ್ದಕ್ಕೆ ಹೋಗ್ತಾನೆ, ಅವರು ಹೊಡೆದು ಇವನ್ ಕಟ್ಟಾಕ್ತಾರೆ. ಈ ಥರದಲ್ಲೇ ಎಲ್ಲ ಸಾಹಸಗಳಾಗಿ ಕೊನೆಗೆ ಅವನ್ನ ಹಿಡ್ಕೊಂಡ್ಬಂದು ಮನೆಯಲ್ಲಿ ಬಿಡ್ತಾರೆ. ಅವನಿಗೆ ಮತ್ತೆ ಸ್ವಲ್ಪ ಎಲ್ಲ ಅರಿವಾಗುತ್ತೆ ಇದೆಲ್ಲ ಆಯ್ತು ಅಂತೇಳಿ. ಸೊ ಆ ರೀತಿ ಅವನ ಸಾಹಸಗಳನ್ನ ತೋರಿಸಿರುವಂತದ್ದು. ಗೆಲಿವರ್ ಅಂತ ಇನ್ನೊಂದು ಎತ್ತರದ ವ್ಯಕ್ತಿ, ಸಣ್ಣ ಕುಬ್ಜ ಗಲಿವರ್ ಪ್ರವಾಸಗಳಲ್ಲಿ ಅದು ಯಾರ ಜೊನಾಥನ್ ಸ್ವಿಫ್ಟ್ ಬರ್ದಿರೋದು. ಅದು ಯಾವ ದೇಶ? ಅದು ಇಂಗ್ಲೆಂಡ್ ನಲ್ಲಿ ಬರ್ದಿರೋದು. ಗಲಿವರ್ನ ಸಾಹಸಗಳು ಅವನು ಲಿಲಿಪುಟ್ ಹೋಗ್ತಾನೆ, ಆಮೇಲೆ ದೈತ್ಯರ ನಾಡು ಹೋಗ್ತಾನೆ, ಆ ಸಾಹಸಗಳನ್ನ. ಹಾಗೆ ನಮ್ಮ ಒಬ್ಬರು ಹೆನ್ರಿ ಇವರು ಪ್ರತಿ ದೇಶಕ್ಕೆ ಹೋಗಿ ಬರೀತಾರಲ್ಲ ವ್ಯಂಗ್ಯ ಚಿತ್ರ, ಇದರಲ್ಲಿ ವೀಕ್ನಲ್ಲಿ ಬರ್ತಾ ಇತ್ತು. ಅವರು ಬೇರೆ ಬೇರೆ ದೇಶಕ್ಕೆ ಹೋಗಿ ಹೆನ್ರಿ ಅಂತ ಹೀಗೆ ತಲೆಯಲ್ಲಿ ಈಗ ಬಾಲ್ಡಿ ಒಬ್ಬ ಟಿಂಟಿನ್ ಅದು ಸಹ ಬೇರೆ ಬೆಲ್ಜಿಯಂ ಇದು. ಅದು ಸಹ ಒಂದು ರೀತಿ ಇದೇ ರೀತಿ ಕಥೆಗಳು ಅಲ್ಲ. ಅದು ಒಂದು ಸಾಹಸ. ಒಬ್ಬ ಹುಡುಗ, ಅವನಿಗೊಂದು ನಾಯಿ ಇರುತ್ತೆ, ಅವನಿಗೊಬ್ಬ ಕ್ಯಾಪ್ಟನ್ ಹೆಡ್ ಹಾಕಿರ್ತಾನೆ ಜೊತೆಗೆ. ಅವರ ಸಾಹಸಗಳು. ಅವನು ಆಕ್ಚುಲಿ ಪತ್ರಕಾರ, ಜರ್ನಲಿಸ್ಟ್. ಅದು ಅಫ್ಕೋರ್ಸ್ ಆಗ ಬಂದಿರೋ ಪುಸ್ತಕಗಳಷ್ಟೇ, ಮತ್ತೇನು ಬರ್ತಿಲ್ಲ. ಅವನ ಸಂಗ್ರಹ ಎಲ್ಲ ಸಾಫ್ಟ್ ಕಾಪಿ ಇದೆ. ಮತ್ತೆ ನಿಮ್ದು ಕೆಲ್ವಿನ್ ಅಂಡ್ ಅದೊಂದು ಹುಲಿ ಮತ್ತು ಮಗುವಿನ ಚಿತ್ರ. ಹೌದು. ಅದೇನದು ಕಥೆ? ಕ್ಯಾಲ್ವಿನ್ ಒಂದು ಹುಡುಗನ ಪಾತ್ರ. ಹಾಬ್ಸ್ ಅನ್ನುವಂಥದ್ದು ಅವನ ಹತ್ರ ಇರೋ ಹುಲಿಯ ಬೊಂಬೆ. ಆದ್ರೆ ಹೊರಗಿನವ್ರು ನೋಡಿದಾಗ ಬೊಂಬೆ ತರ ಕಾಣುತ್ತೆ. ಇವನಿಗೆ ಅದು ಜೀವಂತ ಹುಲಿ, ಮಾತಾಡುತ್ತೆ ಅದ್ರ ಜೊತೆಲಿ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಳಗಿನ ಕ್ಯಾಲ್ವಿನ್ ಅಂಡ್ ಹಾಬ್ಸ್ ದೊಡ್ಡ ಅಮೆರಿಕನ್. ಕ್ಯಾಲ್ವಿನ್ ಅಂಡ್ ಹಾಬ್ಸ್ ಅಮೆರಿಕನ್ ಅನ್ಸುತ್ತೆ. ಅದ್ರದ್ದು ದೊಡ್ಡ ವಾಲ್ಯೂಮೇ ಇತ್ತು. ನನ್ನ ಮಗಳು ಅದನ್ನ ಖರೀದಿ ಮಾಡಿ ತಗೊಂಡ್ಬಂದಿದ್ದು. ಎಲ್ಲ ವ್ಯಂಗ್ಯ ಚಿತ್ರಗಳು, ಕಾರ್ಟೂನ್ ಸ್ಟ್ರಿಪ್ ಅದು ಈಗಲೂ ಬರ್ತಾ ಇದೆ, ಕ್ಯಾಲ್ವಿನ್ ಅಂಡ್ ಹಾಬ್ಸ್ ಅಂತ ಹೇಳಿ. ನಮ್ಮ ಫೇಸ್ಬುಕ್ ಅಲ್ಲಂತ ನಾನು ದಿವಸ ನೋಡ್ತಿರ್ತೇನೆ. ನಿಮ್ಮ ಮೆಚ್ಚಿನ ಚಿತ್ರಗಾರ ಅಂತ ಎಲ್ಲಿ ಒಂದ್ ಕಡೆ ನೋಡಿದ್ರೆ ಕ್ಯಾಲ್ವಿನ್ ಅಂಡ್ ಹಾಬ್ಸ್. ಯಾಕಂದ್ರೆ ಒಬ್ಬ ಹುಡುಗನ ಮೂಲಕ ಜಗತ್ತನ್ನ ಪರಿಚಯಿಸುವಂಥದ್ದು, ಅವನ ಜಗತ್ತು. ಅವನು ಹೀಗೆ ಈಗ ಡೆನ್ನಿಸ್ ದ ಮೆನೇಸ್ ಅಂತ ಮಗು ಇದು. ಮತ್ತೆ ಇವನು ಚಾರ್ಲ್ಸ್ ಶುಲ್ಸ್ ಇದ್ದ ಪೀನಟ್ಸ್ ಎಲ್ಲ ಮಗುವಿನ ಮೂಲಕ. ನಾನು ಚಿಕ್ಕವನಿದ್ದಾಗ ಮೊದಲಿಗೆ ಓದ್ತಾ ಇದ್ದಿದ್ದೆ ಫ್ಯಾಂಟಮ್. ಅಫ್ಕೋರ್ಸ್ ನನಗಾಗ ನಾನು ಹೈಸ್ಕೂಲ್ ಇದ್ದಾಗ ಕಾಮಿಕ್ಸ್ ಪುಸ್ತಕ ಬರುತ್ತೆ ಅನ್ನುವಂಥದ್ದು ಸಹ ಗೊತ್ತಿರಲಿಲ್ಲ. ಸುಧಾದಲ್ಲಿ, ಪ್ರಜಾವಾಣಿಯಲ್ಲಿ ಫ್ಯಾಂಟಮ್ ಬರ್ತಿತ್ತು, ಮಾಡೆಸ್ಟ್ ಬ್ಲೇಸ್, ಶೂಜಾ, ಈ ತರದ ರಾಮನ್ ಕತೆ ಬರ್ತಿತ್ತಲ್ವ, ಅವನ್ನ ಓದಿ ನಾವು ಒಂದು ಆ ರೀತಿ ಕಾರ್ಟೂನ್ ಸ್ಟ್ರಿಪ್ ಇದೆ ಅನ್ನುವಂಥದ್ದು ಗೊತ್ತಾಗಿತ್ತು. ಆ ನಂತರ ಪರಿಚಯ ಆಯ್ತು.